ಹ್ಮ್. ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ವಾಯ್ಸ್ ಹಾಳಾಗಿದೆ, ಹುಷಾರು ತಪ್ಪಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಬಂದು ಶನಿವಾರ, ಮಕ್ಕಳಿಗೆ ಇವತ್ತು ರಜೆ ಇತ್ತು, ಬಕ್ರೀದ್ ಪ್ರಯುಕ್ತ. ಹಾಗಾಗಿ ಅವ್ರು ಪಾಸ್ತಾ ಮಾಡಿಕೊಡೋಕೆ ಹೇಳಿದರು. ಪಾಸ್ತಾಗಿಟ್ಟು ನಾನು ಇವತ್ತು ಒಂದು ಟಿಪ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತುಂಬ ದಿನ ಆಗಿತ್ತಲ್ಲ, ಊರಿಗೆಲ್ಲ ಹೋಗಿದ್ವಿ. ಪಾಸ್ತಾ ಬೇಕು ಅಂತ ಹಠ ಮಾಡೋದು. ನಾನು ಹೆಚ್ಚಾಗಿ ಮಾಡಿಕೊಡಲ್ಲ ಪಾಸ್ತಾ ಎಲ್ಲ, ಅದು ಡೈಜೆಷನ್ ಆಗಲ್ಲ ಅಂತ ಹೇಳಿ. ಆದರೆ ಇವತ್ತು ತುಂಬ ಕೇಳಿದ್ರು ಅಂತ ಹೇಳಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಕ್ಕಿಟ್ಟಿದ್ದೆ. ನೋಡಿ, ಬೇಯ್ತಾ ಇದೆ. ಅದು ಬೇಯೋದ್ರೊಳಗಡೆ ಒಂದು ಟಿಪ್ ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋಗೆ ಬಂದಿದ್ದೀನಿ. ಏನಪ್ಪ ವಿಡಿಯೋ ಅಂದರೆ, ಮನೇಲಿ ಇನ್ನರ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿರ್ತೀವಿ. ನಾವು ಊರಿಗೆ ಹೋಗಿ ಬಂದ್ವಿ ಅಲ್ಲ, ಹಾಗಾಗಿ ತುಂಬ ದಿವಸದಿಂದ ಅದನ್ನು ಕೇರ್ ಮಾಡೋಕ್ಕಾಗಿಲ್ಲ. ನೋಡಿ, ಈ ಥರ ಇನ್ನರ್ ಪ್ಲ್ಯಾಂಟ್ಸ್ ನಾನು ಸ್ವಲ್ಪ ಒಂದು 3-4 ಇಟ್ಕೊಂಡಿದ್ದೀನಿ ಮನೆ ಒಳಗಡೆ. ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ಈ ಥರ ಇದು ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರ್ತೀನಿ. ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಆದರೆ ಇದರಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಇದೆಲ್ಲ ನೋಡಿ, ಇಲ್ಲೆಲ್ಲ ಸ್ವಲ್ಪ ಗಲೀಜಿತ್ತು, ನಾನು ಒರೆಸಿದ್ದೀನಿ. ಈ ಥರ ರೆಸ್ಟ್ ನೋಡಿದ್ರೆಲ್ಲ ಗಲೀಜಾಗಿದೆ. ಪ್ಲೇಟು ಕೂಡ ಗಲೀಜಾಗಿದೆ ಇದು. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಈ ಥರ ಆಗಿದೆ ಇದು. ನನಗೆ ಆ್ಯಕ್ಚುಲಿ ಗಿಡಗಳನ್ನ ಬೆಳೆಸೋದಂದರೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಗಿಡಗಳನ್ನ ಹಾಕಿದ್ದೀನಿ ಮನೆಯಲ್ಲಿ. ಅಂದರೆ ಟೆರೆಸ್ ಮೇಲೆ ಸ್ವಲ್ಪ, ಈಚೆಗಡೆ ಸ್ವಲ್ಪ ಎಲ್ಲ ಬೆಳೆಸಿದ್ದೀನಿ. ಮನೆ ಮುಂದೆ ಫೋಟಿಕ ಇರುತ್ತಲ್ಲ, ಅಲ್ಲೆಲ್ಲ ಹಾಕಿದ್ದೀನಿ. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದು ಐಡಿಯಾ ಬಂತು. ಸ್ವಲ್ಪ ಒರೆಸಿದೆ, ಸ್ವಲ್ಪ ಕ್ಲೀನ್ ಮಾಡಿದೆ, ವರ್ಕ್ ಆಯಿತು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಈ ಪಾಟನ್ನ ಕ್ಲೀನ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಹಾಗೆ ನೋಡಿ, ಇದೆಲ್ಲ ಹಾಳಾಗಿದೆಲ್ಲ, ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡ್ತಿರೋದು ಬಂದು ನಿಂಬೆಲ್ಲ ಯೂಸ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ಎಲ್ಲದಕ್ಕೂ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತೀನಿ. ಪಾತ್ರೆ ವಾಶ್ ಮಾಡುತ್ತಿರುತ್ತಲ್ಲ ಜೆಲ್ಲು, ಅದನ್ನು ಈ ಬಟ್ಟೆಗೆ ಹಾಕ್ಕೊಂಡು ಜಸ್ಟ್ ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸೆಕೆಂಡ್. ಇಲ್ಲಿ ಕಲೆ ಇರುತ್ತಲ್ಲ, ಈ ಕಲೆ ಮೇಲೆ ಈ ಥರ ರಬ್ ಮಾಡ್ತಾ ಬರಬೇಕು. ಟವಲೇ ಸಾಕಾಗುತ್ತೆ. ಇನ್ನೂ ನಿಮಗೆ ಹೋಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಒಂದು ಇದ್ರ ಸ್ಕ್ರಬ್ಬರ್ ಬರುತ್ತಲ್ಲ ಗ್ರೀನ್ ಕಲರ್ದು, ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಹೋಗಿಬಿಡುತ್ತೆ. ಕೆಳಗಡೆನೂ ಅಷ್ಟೇ ನೋಡಿ, ಇಲ್ಲಿ ಕೆಳಗಡೆ ಇರುತ್ತಲ್ಲ, ನೋಡಿ ಕೆಳಗಡೆ ನೋಡಿ, ಇದು ಒರೆಸಿದ್ದೀನಿ, ಒಂದಿಷ್ಟು ವೈಟ್ ಆಗಿದೆ ನೋಡಿ. ಹಾಗೆ ಇದನ್ನು ಕೂಡ ಫುಲ್ ರಬ್ ಮಾಡಿದ್ರೆ ವೈಟ್ ಆಗುತ್ತೆ. ಮಾಡಬೇಕಾದ್ರೆ ನೋಡಿ, ಈ ಥರ ಎಲ್ಲ ಮಾಡ್ತೀನಿ. ಇದನ್ನು ಬ್ಯಾಲೆನ್ಸ್ ಮಾಡೋಕೆ ಒಂದು ಕೋಲ್ ನಿಲ್ಲಿಸಿದ್ವಿ, ಅದು ಬೀಳ್ತು. ಇಲ್ಲಿ ಅದು ನಿಲ್ತಾ ಇಲ್ಲ. ಯಾಕೆಂದರೆ ಈ ವಿಡಿಯೋನ ಮಾಡ್ತಿರೋದು ನಾನು ತುಂಬ ವರ್ಷದಿಂದ ಈ ಗಿಡಗಳನ್ನ ಬೆಳೆಸಿದ್ದೀನಿ. ಕ್ಲೀನಿಂಗ್ ಅಂತ ಬಂದಾಗ ಸ್ವಲ್ಪ ಡಿಲೇ ಮಾಡ್ತಿದ್ದೆ. ಅಯ್ಯೋ, ಉಜ್ಜೋದು ಯಾರಪ್ಪ ಅಂತ ಹೇಳಿ. ಆದರೆ ಇವತ್ತು ಇದೊಂದು ಐಡಿಯಾ ಬಂತು, ತಡಿ ಇದರಲ್ಲಿ ಉಜ್ಜು ನೋಡೋಣ ಹೋಗುತ್ತಾ ಅಂತ. ಹಾಗಾಗಿ ನಿಮಗೂ ಎಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದು. ಒಂದು ಸೆಕೆಂಡ್. ಹೋಗ್ದೋರ ಕಡೆ ಈ ಥರ ಸ್ಕ್ರಬ್ಬರ್ನ ಇಟ್ಕೊಂಡು ಅದೇ ಪಿನ್ನ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಸ್ಕ್ರಬ್ ಮಾಡಿಕೊಂಡ್ರೆ ಕೆಳಗಡೆ ಇರೋದು ಮತ್ತು ಮೇಲ್ಗಡೆ ಯಾವುದು ಹೋಗಿಲ್ಲ ಅದೆಲ್ಲ ಹೋಗಿಬಿಡುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ನೋಡಿ ಖುಷಿ ಆಯಿತು. ಹಾಗಾಗಿ ನಿಮಗೂ ಇನ್ಫಾರ್ಮೇಷನ್ ಯಾರಿಗಾದರೂ ಗೊತ್ತಿಲ್ಲದವ್ರಿಗೆ ಇನ್ಫಾರ್ಮೇಷನ್ ಅಂತ ಗೊತ್ತಿರೋ ತುಂಬ ಜನ ಗಾರ್ಡನಿಂಗ್ ಮಾಡಿ ನೋಡಿ. ಇದನ್ನು ಕೊನೆಯಲ್ಲಿ ಈ ಥರ ಒರೆಸ್ಕೊಬೇಕು. ನೋಡಿ, ಒರೆಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನೋಡಿ. ಕೆಳಗಡೆ ಕೂಡ
ನೋಡಿ ಸುತ್ತ ತೋರಿಸ್ತೀನಿ ನೋಡಿ, ನಮಗೆ ಎಲ್ಲೂ ಕೂಡ ಕಲೆ ಕಾಣಿಸ್ತಿಲ್ಲ, ಇಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಹಾಗೆ ನೋಡಿ ನೆಕ್ಸ್ಟ್ ಈ ಪಾಟ್ನ ತೊಗೋತೀನಿ ನೋಡಿ. ಆಯಿತು, ಈ ಪಾಟ್ ನೋಡಿ ತುಂಬ ಇಲ್ಲಿ ಈ ಥರ ಮಣ್ಣಿಂದ ಮುಟ್ಟಿ ಮಣ್ಣಿನ ಕೈಯಿಂದ ಮುಟ್ಟಿ ಕೆಳಗಡೆ ಎಲ್ಲ ಗಲೀಜಾಗಿದೆ. ಇದು ನೋಡಿ ವೀಡಿಯೋ ನಿಮಗೆ ಫೋಟೋದಲ್ಲಿ ಚೆನ್ನಾಗೇ ಕಾಣಿಸ್ತಿದೆ ಅನಿಸುತ್ತೆ, ಮೇ ಬಿ ತುಂಬ ಮಣ್ಣಾಗಿದೆ, ವೈಟ್ ಸಾರಿ ಮಣ್ಣಿನ ಕಲೆ ಎಲ್ಲ ಆಗಿದೆ. ಇದನ್ನು ಈಗ ರಬ್ ಮಾಡ್ತೀನಿ ನೋಡಿ. ಸ್ವಲ್ಪ ಇದಕ್ಕೆ ಮತ್ತೆ ಪ್ರಿನ್ನ ಹಾಕ್ಕೊಂಡು ರಬ್ಸ್ತಾ ಒಂದು ರೌಂಡು. ಇದು ಸ್ವಲ್ಪ ಜಾಸ್ತಿ ಮಣ್ಣಿಂದು ಬೆರಳಿಂದು ಗುರ್ತೆಲ್ಲ ಇದೆ, ಹಾಗಾಗಿ ಇದನ್ನು ಒಂದು ಸರಿ ಈ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಕಲೆ ಇರುತ್ತಲ್ಲ ಅಲ್ಲಿ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅದನ್ನು ನಾನು ತೊಳಿತಾ ಇಲ್ಲ, ಅದು ತೊಳೆದ್ರೂ ಓಕೆ, ಈ ಬಟ್ಟೆಯಿಂದಲೇ ರಬ್ ಮಾಡ್ತಾ ಇದ್ದೀನಿ. ಟವಲ್ ಬಟ್ಟೆ ಅದೇ ತುಂಬ ಚೆನ್ನಾಗಿ ಬರುತ್ತೆ, ಏನು ಗಲೀಜು ಉಳಿಯಲ್ಲ. ನಾನು ಆಲ್ಮೋಸ್ಟ್ ಕಿಚನ್ ಕ್ಲೀನಿಂಗು, ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ನೊರ ಜಾಸ್ತಿ ಆದರೆ ಇನ್ನೊಂದ್ಸರಿ ಹಿಂಡ್ಕೊಂಡು ಒರೆಸ್ಕೋಬೇಕು. ನೋಡಿ ಈ ಥರ ಒರೆಸ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ. ನೋಡಿ ಇಷ್ಟು ವೈಟ್ ಆಯಿತು ನೋಡಿ. ಇದು ಕೆಳಗಡೆ ಒಂಚೂರು ಇದೆ ಅನಿಸುತ್ತೆ, ಕಾಣಿಸಿಲ್ಲ ಇದು. ಇದನ್ನು ಕೂಡ ಈ ಥರ ರಬ್ ಮಾಡಿಕೊಂಡ್ರೆ ಹೋಗುತ್ತೆ. ಇಷ್ಟು ಕ್ಲೀನ್ ಆಯ್ತು ನೋಡಿ, ಪಳ ಅಂತಿದೆ. ಇದು ಎಲ್ಲ ಇನ್ನೊಂದೆರಡು ಪಾಟ್ಸ್ ಇದ್ದಾವೆ, ಕ್ಲೀನ್ ಮಾಡಬೇಕು. ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ಇದು ಪ್ಲೇಟ್ಸು ಕೂಡ ತುಂಬ ಗಲೀಜಾಗಿದೆ ನೋಡಿ. ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಪ್ಲೇಟ್ಸ್ ತೊಳೆಯೋಕ್ಕೆ ಅಂತ ಅಡುಗೆ ಮನೆಗೆ ಬಂದ ಅಷ್ಟೊತ್ತಿಗೆ ಲೇಟ್ ಆಗಿತ್ತು, ಹಾಗಾಗಿ ಪಾಸ್ತಾನೇ ಮಾಡಿಬಿಡೋಣ ಅಂತ ಮಾಡಿದೆ. ಬನ್ನಿ ಪಾಸ್ತಾ ಹೇಗೆ ಬಂತು, ಇರೋದ್ರಲ್ಲೇ ಮಾಡಿದ್ದೀನಿ, ಮನೇಲಿರೋ ಐಟಮಲ್ಲೇ, ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಿಲ್ಲ. ಅಂದರೆ ಮನೇಲಿರೋ ಸಾಸ್ಗಳು ಅದನ್ನೇ ಹಾಕಿ ಮಾಡಿ, ವೆಜಿಟೇಬಲ್ಸು ಕೂಡ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಯಾವ ರೀತಿ ಬಂದಿದೆ ಪಾಸ್ತಾ ನೋಡಿ, ಈ ಥರ ಬಂದಿದೆ. ಪ್ಲೈನಾಗಿ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಬೇಗನೂ ಆಯಿತು. ನನಗಿಷ್ಟ ಇಲ್ಲ ತಿನ್ನೋಕ್ಕೆ, ನನಗೆ ಮುದ್ದೆ ಮಾಡ್ಕೋತೀನಿ ಇವಾಗ. ಪ್ಲೇಟ್ಸ್ ತೊಳೆಯೋದು ಕೂಡ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡಿ ಇದು ಇಷ್ಟು ಮಣ್ಣಾಗಿದೆ, ಇದನ್ನು ಫಸ್ಟು ಮಣ್ಣೆಲ್ಲ ತೊಳ್ಕೊತೀನಿ. ತೊಳ್ಕೊಂಡು ತೊಳೆದ ನಂತರ ಈ ಥರ ಇದೆ ನೋಡಿ, ಮಣ್ಣು ಹೋಯ್ತು, ಇನ್ನು ಸುತ್ತ ಇರೋದೆಲ್ಲ ಹಾಗೆ ಇದೆ. ಹಾಗಾಗಿ ಇದನ್ನು ವಿಮ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ವಿಮ್ ಜೆಲ್ನ ಹಾಕ್ಕೊಂಡು ಗ್ರೀನ್ ಕಲರ್ ಸ್ಕ್ರಬ್ಬರಲ್ಲಿ ಸ್ವಲ್ಪ ಉಜ್ಜಿ ತೊಳೆದಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಾಗಿದೆ, ಸ್ವಲ್ಪ ಕೂಡ ಕಲೆ ಉಳಿದಿಲ್ಲ. ನಾನು ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ಪ್ಲೇಟ್ಸಲ್ಲಿ ಯಾವುದೇ ಕಲೆಗಳು ಉಳಿದಿರಲಿಲ್ಲ. ಹಾಗಾಗಿ ಇದು ಯಾರಿಗಾದರೂ ಗೊತ್ತಿಲ್ಲದಿರೋರಿಗೆ ಅಥವಾ ನನಗೆ ಕೂಡ ಯಾವ ರೀತಿ ಮಾಡೋದು ಅಂತ ಕ್ಲೀನ್ ಮಾಡೋದು, ಏನಾಗಿ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನಗೊಂದು ಟ್ರೈ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ತಲ್ಲ, ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಂತರ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಬಿಸಿಲಿಗಿಟ್ಟು ಪಾಟ್ಗಳನ್ನ ಮತ್ತು ಪ್ಲೇಟ್ಸ್ ಎಲ್ಲನೂ ಒಣಗಿಸಿ ಒಳಗಡೆ ತೆಗೆದಿಟ್ಟೆ. ಆದಷ್ಟು ಪಾಟ್ಸ್ ಎಲ್ಲ ಸ್ವಲ್ಪ ಒಂದು 15 ದಿವಸ ತಿಂಗಳಿಗೆ ಒಂದ್ಸರಿ ಬಿಸಿಲಿಗಿಟ್ರೆ ಒಳ್ಳೆಯದು. ಹಾಗಾಗಿ ನಾನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಟೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.